ಸಂಸದರಾದ ಧ್ರುವ ನಾರಾಯಣ್ ರವರು ತಮಗೆ ಸಿಕ್ಕ ಅವಕಾಶಗಳನ್ನು ನನಗೆ ನೀಡುವುದರ ಮೂಲಕ ಅವರು ಮಾದರಿ ವ್ಯಕ್ತಿಯಾಗಿದ್ದರು ಎಂದು ಶಾಸಕ ಅನಿಲ್ ಚಿಕ್ಕಮಾದು ತಿಳಿಸಿದರು. ಎಚ್.ಡಿ. ಕೋಟೆ ಪಟ್ಟಣದ ಅಂಬೇಡ್ಕರ್ ಭವನದಲ್ಲಿ ಕಾಯಕ ಯೋಗಿ ಆರ್. ಧ್ರುವ ನಾರಾಯಣ್ ಅಭಿಮಾನಿ ಬಳಗದ ವತಿಯಿಂದ ಬುಧವಾರ ಆಯೋಜಿಸಲಾಗಿದ್ದ ಧ್ರುವ ನಾರಾಯಣ್ ರವರ 63ನೇ ಹುಟ್ಟುಹಬ್ಬ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿ, ರಾಜ್ಯದ ಚಾಮರಾಜನಗರದಿಂದ ಬೀದರ್ವರೆಗೂ ಸಹ ಕೆಪಿಸಿಸಿ ಕಾರ್ಯಾಧ್ಯಕ್ಷರಾಗಿದ್ದ ವೇಳೆ ಪ್ರವಾಸ ಮಾಡಿ ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ಸಹ ಸರ್ಕಾರದ ಯೋಜನೆಗಳನ್ನು ತಲುಪಿಸುವ ಕೆಲಸವನ್ನು ಅವರು ಮಾಡಿದ್ದರು ಎಂದು ತಿಳಿಸಿದರು. ಇದೇ ಸಂದರ್ಭದಲ್ಲಿ ಮೈಸೂರಿನ ನಯನ ಮಲ್ಟಿ ಸ್ಪೆಷಲ್ ಆಸ್ಪತ್ರೆ ಸಹಯೋಗದಲ್ಲಿ ಆರೋಗ್ಯ ಶಿಬಿರ ಆಯೋಜಿಸಿದ್ದು ಸುಮಾರು 250 ಮಂದಿಗೆ ಆರೋಗ್ಯ ತಪಾಸಣಾ ಮಾಡಲಾಯಿತು. ನಂತರ 5 ಮಂದಿ ವಿಶೇಷ ಚೇತನರಿಗೆ ವೀಲ್ಚೇರ್, 2 ಹೊಲಿಗೆ ಯಂತ್ರ ಮತ್ತು 15ಕ್ಕೂ ಹೆಚ್ಚು ಮಂದಿಗೆ ಆಹಾರದ ಕಿಟ್ಗಳನ್ನು ವಿತರಿಸಲಾಯಿತು. ದಯಮಾಡಿ ಇಲ್ಲಿ ಬರೆದಿರುವಂತಹ ಫಲಾನುಭವಿಗಳನ್ನ ನಾನು ಹೆಸರನ್ನ ಕೂಗ್ತಾ ಇದ್ರೆ ದಯಮಾಡಿ ಅವರು ಬಂದು ಪಡ್ಕೊಬೇಕು. ದೇವರಾಜಮ್ಮ ಶಂಕರ, ಲೋಕೇಶ್ DS ಜಕ್ಕಳ್ಳಿ, ಗುರುಲಿಂಗು ಎಚ್.ಡಿ. ಕೋಟೆ, ಸಣ್ಣಸ್ವಾಮಿ ಅಂಪಾಪುರ, ಭಾಗ್ಯ ಮಹೇಶ್ ವಿಕಲಚೇತನರು ಬೆಳತೂರು ಬಿ ಕಾಲೋನಿ, ತೇಜ ಚಾಕಳ್ಳಿ, ಕುನ್ನೇಗೌಡ ಹೊಸತೂರಲ್ಲಿ, ಮಹೇಶ್ ಚಾಕಳ್ಳಿ, ರಮೇಶ್ ಚಾಕಳ್ಳಿ. ದಯಮಾಡಿ ಈ ಫಲಾನುಭವಿಗಳು ಬಂದು ಆಹಾರ ಕಿಟ್ಟನ್ನ ಪಡ್ಕೊಳ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಕಂಡ ಒಬ್ಬ ಅಪರೂಪದ ರಾಜಕಾರಣಿ ಹಾಗೂ ತಾಲೂಕಿನ ಅಚ್ಚುಮೆಚ್ಚಿನ ಎಲ್ಲರ ಜನನಾಯಕರು ಆದಂತ ಆ ಧ್ರುವ ನಾರಾಯಣ್ ಸಾಹೇಬರು ನಮ್ಮ ತಾಲೂಕಿನಲ್ಲಿ ವಿಶೇಷವಾದ ಕಾಳಜಿನ ಇಟ್ಕೊಂಡಿದ್ದವರು. ಅದೇ ರೀತಿ ನಮ್ಮ ಸಾಗಬಹುದು ಅದರಂತೆ ಪ್ರತಿ ವರ್ಷದಂತೆ ಈ ವರ್ಷ ಸಹ 63ನೇ ವರ್ಷದ ಹುಟ್ಟುಹಬ್ಬವನ್ನ ಮಾನ್ಯ ಸಹಾಯಕರೊಂದಿಗೆ ಆರ್. ಧ್ರುವ ನಾರಾಯಣ್ ಸಾಹೇಬರ ಅಭಿಮಾನಿ ಬಳಗದ ವತಿಯಿಂದ ದಳದಲ್ಲೂ ಕೂಡ ಸ್ನೇಹಿತರಿದ್ದಂಥದ್ದು ಎಲ್ಲರನ್ನೂ ಕೂಡ ಬಹಳ ಪ್ರೀತಿ ವಿಶ್ವಾಸದಿಂದ ಧ್ರುವ ಸಾಹೇಬರು ಮಾತಾಡ್ಕೊಂಡು ಬರ್ತಾ ಇರ್ತಕ್ಕಂಥದ್ದು. ಇವತ್ತು ವಿಧಾನಸೌಧದಲ್ಲಿ ನೀವು ನಂಬ್ತಿರೋ ಬಿಡ್ತಿರೋ ಧ್ರುವ ಸಾಹೇಬರು ಹೆಸರು ಗೊತ್ತಿಲ್ಲದಿರೋರು ಯಾರು ಕೂಡ ಇಲ್ಲ. ಬಹಳಷ್ಟು ಜನ ನಮ್ಗೆ ಈಗ ಚಾಮರಾಜನಗರ ಜಿಲ್ಲೆಯಿಂದ ಹಿಡಿದು ಬೀದರ್ ಜಿಲ್ಲೆವರೆಗೂ ಕೂಡ ಧ್ರುವ ಸಾಹೇಬರು ಪ್ರವಾಸವನ್ನ ಮಾಡಿದಂಥವ್ರು ಕಾರ್ಯಾಧ್ಯಕ್ಷರಾಗಿ. ಅದರಿಂದ ಅವರು 2 ಬಾರಿ ಸಂಸದರಾಗಿ 2 ಬಾರಿ ಶಾಸಕರಾಗಿ ಒಂದು ಅತ್ಯುತ್ತಮ ಜನಸೇವೆಯನ್ನ ಮಾಡ್ಕೊಂಡು ಬಂದಂಥವ್ರು. ಸರ್ಕಾರದಲ್ಲಿ ಬರ್ತಕ್ಕಂಥ ಸವಲತ್ತುಗಳು ನೇರವಾಗಿ ಬಡವರಿಗೆ ತಲುಪಬೇಕು ಅಂತ ಹೋರಾಟವನ್ನ ಮಾಡ್ತಕ್ಕಂಥವ್ರು ಧ್ರುವ ಸಾಹೇಬರು. ಆದ್ರೆ ಅದರಲ್ಲೂ ಕೂಡ ಮೈಸೂರು ಚಾಮರಾಜನಗರ ಭಾಗದಲ್ಲಿ ಸಂಸದರಾಗಿ ಕೆಲಸವನ್ನ ಮಾಡಿದಂಥವ್ರು. ಅದರಲ್ಲೂ ವಿಶೇಷವಾದ ಪ್ರೀತಿಯನ್ನ ಹೆಗ್ಗಡದೇವನಕೋಟೆ ತಾಲೂಕಿನ ಜನತೆ ಮೇಲೆ ಧ್ರುವ ಸಾಹೇಬರು ಬಹಳ ಅಭಿಮಾನವನ್ನ ಇಟ್ಕೊಂಡು ಅಡ್ಮಿಷನ್ 2ನೇ ವರ್ಷದ ದುಡ್ಡು ಕಟ್ಟಕ್ಕಾಗಿದ್ದೇನೆ ನಮಗೆ ದೂರವಾಣಿ ಕಾರ್ಯ ಮಾಡೋದ್ರಿಂದ ಆ ಹುಡುಗಿಗೆ 32,000 ರೂಪಾಯಿನ ಓದಲಿಕ್ಕೆ ನಾವು ನಮ್ಮ ಧ್ರುವ ಸಾಹೇಬರ ಬಳಗದ ವತಿಯಿಂದ ಈಗಲೂ ಕೂಡ ನಾವು ಸೋಮವಾರ ಸಹಕಾರವನ್ನು ಕೊಡ್ತಾ ಇದ್ದೀವಿ. ಮತ್ತು ನಾಳಿದ್ದು ಶನಿವಾರ ಕಳಸೂರಿನಲ್ಲಿ ಒಂದು ಡಯಾಲಿಸಿಸ್ ಪೇಷಂಟ್ ತುಂಬ ಕಡು ಬಡತನ, ತಿನ್ನಕ್ಕೆ ಊಟ ಇಲ್ಲ ಅಂತ ಬಡತನ ಮಕ್ಕಳಿಗೆ ಹೋಗಿ ಆರ್ಥಿಕ ಮತ್ತು ಕಿಟ್ನ ಕೊಡ್ತಕ್ಕಂಥ ಕಾರ್ಯಕ್ರಮವನ್ನು ಮಾಡ್ತಿದ್ದೀವಿ. ಇಷ್ಟೆಲ್ಲ ಕಾರ್ಯಕ್ರಮ ನಾವು ನಮ್ಮ ಬಳಗ ಮಾಡಲಿಕ್ಕೆ ಪೂರಕವಾಗಿ ನಮ್ಮ ಕಾಂಗ್ರೆಸ್ನ ಪ್ರತಿಯೊಬ್ಬರು ಮುಖಂಡರು ಕೂಡ ಸಹಕಾರ ಕೊಡ್ತಿದ್ದಾರೆ. ಯಾಕಂದ್ರೆ ನಮ್ಮ ಬೆನ್ನೆಲುಬಾಗಿ